ನಮಗೂ ಒಟ್ಟಿಗೆ 3 ವರ್ಷ ಕಳೆದ್ರಿ ಅದು ಯಾರು ಸೆಲೆಕ್ಟ್ ತೋರಿಸಲೇ ಕಳೆದ್ರಿ ಎಲ್ಲ ರೈತರು ಎಲ್ಲ ಬೇರೆ ಬೇರೆ ಊರಿನಾಗ ಅವರಿಗೆ ಕೊಡೋದು ಅದು ಮುಖ್ಯ ಅಲ್ಲ. ನಾವು ರೋಡ್ ಏನ್ ಹೇಳಿದ್ರು 3 ವರ್ಷ ಮುಖ್ಯ. ರೋಡ್ ತೆಗಿ ನಾವು ಏನು ಮಾಡಿ ಬಿಟ್ಟಿವಿ. ಇವಾಗ ರೋಡ್ ಏನ್ ಹೇಳಿದ್ರು ಅವರೆಲ್ಲ ಒಪ್ಕೊಂಡು ನಾವು ಮಾಡಿದ ಪ್ರಕಾರ ಅವ್ರು ಒಪ್ಕೊಂಡ್ರ ಲೀಸಿ ಕೊಡ್ತಾರೆ ಅಂತ ಲೀಸಿ ಕೊಡೋದ್ರ ಮುಖಾಂತರ ನಮ್ಗೆ ಏನಾದ್ರು ಜಾಬ್ ಮಾಡಿ ಇದೇ ಜಾಬ್ ಮಾಡಿ ತೊಗೊಂಡಿಲ್ಲ. ನಮ್ಗೆ ಏನಾದ್ರು ರೋಡ್ ಮುಖಾಂತರ ನಮ್ಗೆ ಜಾಬ್ ಮಾಡಿಸ್ಕೊಂಡು ಗ್ಯಾರಂಟಿ ಹೋಗಿ ಕೊಡ್ತು ಅಂತ ಹೇಳಿ ಈಗ ರೋಡ್ ಬರ್ತಾರೆ ಯಾರು ಬರಲ್ಲ. ಈಗ ಅದಕ್ಕೆ ನಾವೆಲ್ಲ ರೈತರು ಕೂಡಿ ನಿಮ್ಗೆ ಯಾರು ಜವಾಬ್ದಾರಿ ಇದ್ದೀವಿ. ಅವತ್ತೂ ಕೂಡ ಆ ಮಾತಿಗೆ ಸಿಗಲಿದ್ದೀನಿ, ಈಗಲೂ ಆ ಮಾತಿಗೆ ಸಿಗಲಿರ್ತೀನಿ. ನನಗೇನು ನೋವು, ನನ್ನ ಉದ್ದೇಶನೇ ಈ ಭಾಗ ಅಭಿವೃದ್ಧಿ ಆಗಬೇಕು, ನಮ್ಮ ರೈತರಿಗೆ ನೌಕರಿ ಸಿಗಬೇಕು. ಅದರಲ್ಲಿ ಅವ್ರು ಮಾತಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೌಕರಿ ಕೊಡಲಿಲ್ಲ ಅಂದರೆ ರೈತರ ಪರವಾಗಿ ಬಂದಿದ್ದೀವಿ, ಇವತ್ತಿಗೆ ಬಂದಿದ್ದೀವಿ. ಫ್ಯಾಕ್ಟ್ರಿ ಆದರೂ ಬಂದಿದ್ದು ಬಂದ್ ಮಾಡೋ ಶಕ್ತಿ ನಿಮ್ಮ ಆಶೀರ್ವಾದಗಳಿಗಾದ ಮತ್ತು ಆ ಕೆಲಸ ಮಾಡೇ ಮಾಡ್ತೀವಿ. ಎಲ್ಲರೂ ಕೂಡ ನಮಗೇನು ಸುಮ್ಮನೆ ಈಗ ಒಂದು ಜಾಬ್ ಮಾಡಿಬಿಡಿದ್ರೆ ಒಂದು ಕಾಗದ ಪ್ರಿಂಟ್ ಮಾಡಿ ಕೊಡ್ತಾರೆ. ನೀವು ಸುಮ್ಮನೆ ಯಾರು ತಗೋಬೇಕು ಉಪಯೋಗ ಅವರಿಗೆ ಯಾವಾಗ ನೌಕರಿ ಫ್ಯಾಕ್ಟ್ರಿ ಬಿದ್ದಾಗ ನೌಕರಿ ಅಲ್ಲ. ನಾವು ಅದಕ್ಕೆ ಒತ್ತಾಯ ಮಾಡತ್ತೀವಿ, ಮೊದಲು ಫ್ಯಾಕ್ಟ್ರಿ ಹಾಕ್ರಿ. ಫ್ಯಾಕ್ಟ್ರಿ ಹಾಕಿದ್ರೆ ನಮ್ಮ ದುಡ್ಡು ಬರ್ತಾರೆ. ಅವರು ಏನು ಮಾಡ್ತಿದ್ದೀವಿ ಮುಂದೆ ನಾವು ಏನು ಮಾತಾಡಿದ್ವಿ ಆ ಮಾತಿಗೆ ಕೊನೆ ಉಳಿಸಿದ್ರವರೆಗೂ ಬದ್ದಾಗಿರ್ತೀವಿ. ಅವ್ರು ಮಾತಾಡಿದ್ದಾರೆ ನಾವು ಹೋಗುವಾಗ ನಮ್ಮ ಜರಿ ಆಗ್ತಾರೆ ಇರಲ್ಲ. ಈಗಲೂ ನೀವು ಯಾರು ಸಿಟಿಗೇರಿಲ್ಲ, ಕಂಪ್ನಿಯವರಿಗೆ ಸಿಟಿಗೇರಿ ಅಂತ ಹೇಳಿದ್ರೆ ನಮ್ಮ ಸಂಘಟ ಮಾತಾಡಿಲ್ಲ. ಏನಿದೆ ನಮ್ಗೆ ಗೊತ್ತಿಲ್ಲ ಕಷ್ಟ. ನಾನು ಹೇಳಿದ್ರೆ ನಿಂತಿಲ್ಲ ಅವನು ನಿಂತಿಲ್ಲ, ನನ್ನ ಮೀಟಿಂಗ್ ಹೇಳಿದ್ರೆ ರೈತರ ವಿಶ್ವಾಸ ಗೆದ್ದು ಕೊಟ್ಟಿದ್ದಾರೆ. ನಾವು ರೈತ ಪರವಾಗಿ ಇರ್ತೀವಿ. ಮುಂದೆ ಫ್ಯಾಕ್ಟ್ರಿ ಆದ್ರೆ ಕೊಟ್ಟು ನಾವು ಗೊತ್ತಿದ್ದೆ ಅಂದ್ರೆ ಇಲ್ಲೇ ರಿಲೀಸ್ ಆಗಬೇಕು. ಯಾಕಂದ್ರೆ ನಾವು ಒಂದು ಸಲ ಕೊಟ್ಟೆ 1 ವರ್ಷದ ಲೀಸ್ ಅಮೌಂಟ್ ಕೊಡಿ. 1 ವರ್ಷದ ಮೇಲೆ ತೊಳಿ ನಾವು ಮಾತ್ರ ಮುಂದೆ ತೊಳಿಲ್ಲ. ಏನು ಕೇಳಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತ ಇದು. ಮುಂದೆ ಜೂನ್ 28ನೇ ತಾರೀಕು ಆದಮೇಲೆ ಮತ್ತೆ ಇದೇ ಗಂಟೆ ಮೀಟಿಂಗ್ ಇರ್ತೀವಿ. ಅವ್ರು ಏನು ಇಲ್ಲ ಅಂತಂದ್ರೆ ಅದನ್ನ ಬಜೆಟ್ ಇಲ್ಲ ಅಂತ ಅವ್ರಿಗೆ ಆಡೋಲ್ಲ, ನಿಮ್ಮೂ ಆಡೋಲ್ಲ. ನಾನು ನಿಮ್ಮ ಹೊರಗೆ ಇರ್ತೀನಿ. ಅವತ್ತು ಅದರಿಂದ ಯಾರೇ ಬರಲಿಲ್ಲ ಅಂದರೆ